ಅಡ್ಗೆ ಮಾಡ್ಲಿಲ್ಲ, ತುಂಬಾ ಬೇಜಾರಾಗ್ತಿದೆ. ಟ್ರಾವೆಲ್ ಫುಡೀಸ್ ಅಲ್ಲಿ ಫುಡೀಸೇ ಇಲ್ಲ ಅಂತಂದ್ರೆ ನೋಡಿ ಇನ್ನು ಹೊಗೆ ಹಾಕ್ಬಿಟ್ಟವ್ರೆ. ಜನ ಯಾರು ಬರ್ಬಾರ್ದು ಅಂತ ನಮಗೂ ಒಂದಲ್ಲ ಒಂದಿನ ಆಗ್ತಾರೆ. ಹೌದಾ? ಬಾಯ್ ಬಾಯ್. ಇದೇ ನೋಡಿ, ಯಾರಾದ್ರೂ ಗಾಡಿ ಬಂದಿಲ್ಲ ಅಂದ್ರೆ ಇಲ್ಲಿ ಆಟೋಗಳು ಇರ್ತಾರೆ, ಆಟೋದಲ್ಲಿ ಹೋಗ್ಬೋದು. ಈಗ ಕಾರನ್ನು ಬಂದಿರ್ತಾರೆ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಈ ಕಡೆ ಬಂದು ಮಣ್ ರೋಡ್ಗೆ ಎಳ್ಕೋಬೇಕು. ಎಳ್ಕೊಬಿಟ್ಟು ಹಂಗೆ ಹಳ್ಳ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ನೆಕ್ಸ್ಟ್ ಎಡಗಡೆಗೆ ತಗೊಳ್ಳಿ. ಇದು ಫುಲ್ ಆಫ್ ರೋಡ್ ಗಾಯ್ಸ್. ಆಫ್ ರೋಡು, ಆದ್ರೆ ನೀವು ಮಾರ್ನಿಂಗ್ ಬರ್ಬೇಕು, ನಮ್ಮಂಗ್ ಈವ್ನಿಂಗ್ ಎಲ್ಲ ಬರಬೇಡಿ. ಬಟ್ ಈವ್ನಿಂಗು ಚೆನ್ನಾಗಿರುತ್ತೆ ಸನ್ಸೆಟ್ಗೆ. ಸನ್ಸೆಟ್ ಈ ಕಡೆ ಆಗಲ್ತು ಫ್ರೆಂಡ್ಸ್, ಹತ್ತಾಗೈತಿದೆ. ಆಲ್ಮೋಸ್ಟ್ ಮಾರ್ನಿಂಗ್ ಬನ್ನಿ ಗಾಯ್ಸ್. ಇದೇನೆ ಚಾನಲ್, ಮಾತೂರ್ ಕೆರೆಯಿಂದ ಬರೋ ಚಾನಲ್. ರೈತರೆಲ್ಲ ಇದ್ರಲ್ಲಿ ಬೆಳೆ ಬೆಳಿತಾರೆ ಗಾಯ್ಸ್. ಹಿಂಗೋದ್ರು ಹೋಗುತ್ತೆ, ಹಿಂಗೋದ್ರು ಹೋಗುತ್ತೆ. ನಾವ್ ಈ ಕಡೆ ಹೋಗ್ತಾ ಇದ್ದೀವಿ. ಮಧ್ಯ ಹೋದ್ರೆ ಬೇರೆ ಹೋಯ್ತೀರಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕತ್ತ ಚಂದ್ರನ ಚೂರು ನಮ್ಮನ್ನು ಬತ್ತೆ ಮಾಡುವರಾರು. ಹೋರಾಗಿದೆ ಈ ಭೂಪಟ, ಹಾರಾಟವೇ ನಮ್ಮ ಹಠ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ KF42 ಟ್ರಾವೆಲ್ ಆ್ಯಂಡ್ ಫುಡೀಸ್ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ಬಂದಿರುವಂಥ ಜಾಗ ಮಾವತೂರು ಕೆರೆ. ಇದು ನಮ್ಮ ಕನಕಪುರದಲ್ಲೇ ಸುಪ್ರಸಿದ್ಧವಾದ ಕೆರೆ. ಇದು ಕೆರೆ ತುಂಬ ಚೆನ್ನಾಗಿರುತ್ತೆ ಅಂತ ನಿಮಗೆ ತೋರಿಸ್ಬೇಕು ಅಂತಲೇ ಬಂದಿದ್ದೀವಿ. ಯಾರೂ ಕರೆಕ್ಟಾಗಿ ಇನ್ನೂ ತೋರಿಸಿಲ್ಲ, ನಾವು ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನಾವು ಬಂದಿರುವಂಥ ಕೆರೆ ಹೆಸರು ಮಾವತೂರು ಕೆರೆ ಅಥವಾ ಮಳವಾಡಿ ಕೆರೆ ಅಂತ ಕರೀತಾರೆ. ಈ ಕೆರೆಯು 1930ರಲ್ಲಿ ಮೈಸೂರು ರಾಜವಂಶಸ್ಥರು ಈ ಕೆರೆನ ಮಾನವ ನಿರ್ಮಿತ ಜಲಾಶಯವಾಗಿ ನಿರ್ಮಿಸ್ತಾರೆ. ಹಾಗೂ ಈ ಕೆರೆಯು ಸುಮಾರು 200 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೂ ಸುತ್ತಮುತ್ತ 20 ಹಳ್ಳಿಗಳಿಗೂ ಅಧಿಕ ಸಂಖ್ಯೆಯ ಹಳ್ಳಿಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿ ಕೃಷಿ ಹಾಗೂ ಇನ್ನಿತರೆ ಕಾರ್ಯಗಳಿಗೆ ಈ ನೀರನ್ನು ಸರಬರಾಜು ಮಾಡ್ತಾರೆ. ಅಂದರೆ ಕಾಲುವೆಗಳ ಮುಖಾಂತರ ಸರಬರಾಜು ಮಾಡ್ತಿರ್ತಾರೆ. ಅದಾದಮೇಲೆ ಈ ಕೆರೆಯು ತುಂಬಿ ಹರಿದಾಗ ತುಂಬ ಸಮೃದ್ಧಿಯಿಂದ ಕಂಗೊಳಿಸ್ತದೆ. ಹಾಗೂ ಸುತ್ತಮುತ್ತ ಇರುವಂಥ ಬೆಟ್ಟ ಗುಡ್ಡ ಹಾಗೂ ಈ ಸುತ್ತಮುತ್ತ ಇರುವ ಬೆಟ್ಟದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೆಲೆಯಾಗಿ ನಿಂತಿದೆ. ಪ್ರೇಕ್ಷಣೀಯ ಸ್ಥಳವಾಗಿ ಬಂದಿದೆ. ಹಾಗೂ ಸುಮಾರು ಜನ ಅತಿ ಹೆಚ್ಚಾಗಿ ಈ ಕೆರೆಯನ್ನು ಮಳೆಗಾಲದಲ್ಲೇ ಬಂದು ನೋಡ್ತಾರೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ. ಈ ಜಾಗದಲ್ಲೆಲ್ಲ ಮೊದಲೆಲ್ಲ ಈಜೆಲ್ಲ ಹೊಡಿತಿದ್ರು ಸ್ಟೂಡೆಂಟ್ಸ್ಗಳು, ಹಾಗೂ ಎಲ್ಲ ತುಂಬ ಜನಗಳು ಬಂದು ಇಲ್ಲೆಲ್ಲ ಈಜು ಹೊಡಿತಿದ್ರು.
ಕೆಲವೊಂದು ಸಲ ಈ ಜಾಗದಲ್ಲೆಲ್ಲ ಈಜೋಡಿಕಾಗ್ದೇ ಸುಮಾರು ಜನ ಸತ್ತಿದ್ದಾರೆ. ಆಗಿನಿಂದ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಟ್ಟು ಇಲ್ಲಿ ಯಾವುದೇ ರೀತಿ ಜನಗಳು ಬರದೇ ಇರೋ ಥರ ಮಾಡಿದರು. ಆದರೂ ನಮ್ಮ ಜನ ಅಲ್ಲಿ ಹಾಕಿರೋ ತಂತಿ ಬೇಲಿನೆಲ್ಲ ಹೊಡ್ಕೊಂಡು ಬರ್ತಾರೆ ಎಲ್ಲ ಕ್ಲೀನ್ ಮಾಡಲ್ರು ಏನಿಲ್ಲ, ಅಲ್ಲೆಲ್ಲೇ ಬಿಸಾಕ್ಬಿಟ್ಟು ಎಲ್ಲ ಹೋಯ್ತಾ ಇರ್ತಾರೆ. ಆದ್ದರಿಂದ ಎಲ್ಲೇ ಹೋದ್ರೂ ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದ್ರೂ ನಾವು ಮೊದಲು ಸ್ವಚ್ಛತೆಯನ್ನು ಕಾಪಾಡಬೇಕು. ಅದನ್ನ ನಮ್ಮ ಜನ ತಿಳ್ಕೋಬೇಕು. ಮುಂದೆ ಹೇಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಬನ್ನಿ. ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಬಾವ ಬಂದರೋ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ತೆ. ಬಹಳ ದಿನಗಳ ನಂತರ ನಾನು ಮತ್ತೆ ನಮ್ಮ KF42 ಟ್ರಾವೆಲ್ ಆ್ಯಂಡ್ ಫುಡ್ಡೀಸ್ ಚಾನಲ್ ಯೂಟ್ಯೂಬ್ಗೆ ಸೇರಿದ್ದೀನಿ. ಮತ್ತೆ ಇವತ್ತು ಏನು ಸಮಾಚಾರ ಅಂತಂದರೆ, ನಾವು ನಮ್ಮ ಊರಿನ ಪಕ್ಕದಲ್ಲೇ ಸುಪ್ರಸಿದ್ಧ ಕೆರೆ ಆಗಿರುವಂತಹ ಮಾವುತೂರು ಕೆರೆಗೆ ಇವತ್ತು ಬಂದಿದ್ದೀವಿ. ಯಾಕೋ ಏನೋ ಬರಬೇಕಂತ ಅನ್ನಿಸ್ತು. ನಮ್ಮ ಜೊತೆಯನ್ನು ಮಾತಾಡಿ ನಮ್ಮ ತಂಡವನ್ನು ಮಾವುತೂರು ಕೆರೆಗೆ ಬಂದಿದ್ದೀವಿ. ಅದರಲ್ಲಿ ಈಗಾಗಲೇ ನಮ್ಮ ಸ್ನೇಹಿತ ನಿಮಗೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದಾನೆ. ನಾನು ಅದರಲ್ಲಿ ಸ್ವಲ್ಪ ಭಾಗವನ್ನು ವಿವರಿಸೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈಗ ನೀವು ನೋಡ್ತಾ ಇರೋದು, ನಾವು ನಮ್ಮ ಬಾಲ್ಯವನ್ನು ಇಲ್ಲೇನೆ ಒಂದು 2-3 ವರ್ಷ ಕಳೆದಿರೋದನ್ನ ನನಗೆ ನೆನಪಾಗ್ತಿದೆ. ಏನಂದರೆ, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಹತ್ರ ಗಾಡಿಗಳೇ ಇರಲಿಲ್ಲ. ಸೈಕಲಲ್ಲಿ ಬರ್ತಾ ಇದ್ದೋ, ಇಲ್ಲಿಗೆ ಅಡುಗೆ ಮಾಡ್ತಾಯಿದ್ದೋ. ಸುಮಾರು ಬಿರಿಯಾನಿ, ಚಿಕನ್ ಸಾಂಬಾರು, ಮೊಟ್ಟೆ ಸಾಂಬಾರೆಲ್ಲ ಮಾಡಿ ಇಲ್ಲಿ ತಿನ್ಕೊಂಡು ಹೋಗಿದ್ದೀವಿ. ತುಂಬಾ ಮೆಮೊರೀಸ್ ಇಲ್ಲಿ ಕೆರೆಯಲ್ಲಿ ನಮಗಿದೆ. ಏನಂದರೆ, ಆ ಕಡೆ ಸೈಡೆಲ್ಲ ನೀರು ತುಂಬಿ ಕೋಡಿ ಬಿದ್ದಾಗ ಅಲ್ಲಿ ಹರಿಯೋ ಜಾಗ ಅದು. ಈ ಸೈಡೆಲ್ಲ ಜನ ಈಜೊಡಿಯುತ್ತಾ ಇದ್ರು. ಈಗ ಏನೋ ಈ ಥರ ಏನೋ ಘಟನೆಯನ್ನು ನಡೆದು ಪೊಲೀಸವರು ಸ್ವಲ್ಪ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಆದ್ದರಿಂದ ಸ್ವಲ್ಪ ಜನಸಂದಣಿ ಈಗ ಕಡಿಮೆ ಆಗಿದೆ. ಒಟ್ಟಾರೆ ಹೇಳೋದಾದ್ರೆ, ಈ ಮಾವುತೂರು ಕೆರೆ ಅನ್ನೋದು ತುಂಬ ಸುಪ್ರಸಿದ್ಧ ಕೆರೆ ಆಗಿದೆ. ಯಾಕಂದರೆ ಇದು ಪಾಪ್ಯುಲರ್ ಆಗಿದೆ. ಯಾಕಂದರೆ ನಮ್ಮ ಕನಕಪುರಕ್ಕೆ ಇದು ದೊಡ್ಡ ಕೆರೆ. ನನ್ನ ಪ್ರಕಾರ ಅಲ್ಲಂದ್ರೂ ಜನರ ಪ್ರಕಾರನೇ ದೊಡ್ಡ ಕೆರೆ. ನನ್ನ ಬಾಲ್ಯವನ್ನು ಕಳೆದಿರುವಂತಹ ಕೆರೆ ಆಗಿದೆ. ನಮ್ಮಲ್ಲಿ ಏನು ಒಂದು ಕಾಡ್ತಿದೆ ಅಂದರೆ, ಇಲ್ಲಿ ಪಕ್ಕದಲ್ಲಿ 2 ಬೆಟ್ಟಗಳಿವೆ. ಆ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ. 2 ಬೆಟ್ಟನ ನಾವು ಯಾವತ್ತೂ ಹತ್ತಲಿಕ್ಕೆ ಹೋಗಿಲ್ಲ. ಪ್ರಯತ್ನ ಕೂಡ ಇದುವರೆಗೂ ನಾವು ಮಾಡಿಲ್ಲ. ಯಾವತ್ತಾದರೂ ನಮಗೆ ನಮ್ಮ ತಂಡಕ್ಕೆ ಏನಾದರೂ ಟೈಮ್ ಸಿಕ್ಕಿ, ಯಾವತ್ತಾದರೂ ನಮ್ಮ ಟೈಮ್ ಚೆನ್ನಾಗಿದ್ದು ಆ 2 ಬೆಟ್ಟದಲ್ಲಿ ಯಾವ್ದಾರ ಒಂದು ಬೆಟ್ಟನ ಹತ್ತಲಿಕ್ಕೆ ಈಗಾಗಲೇ ನಾವು ಪ್ಲಾನ್ ಮಾಡಿದ್ದೀವಿ. ಸದ್ಯದಲ್ಲೇ ಆ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ guys. ನೋಡಿ ಫ್ರೆಂಡ್ಸ್, ಇಂಥ ಜನನ ಕಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕು. ಏನು ಮಾಡುವ, ಇಂಥ ಸವಾಸ ಮಾಡಿಬಿಟ್ಟು ನಮ್ಮ ಜಯಂತ ಮಾತ್ರ ಕಿಸ ಆಯ್ತು ಅಂತ ನಗಿತಾ ಇರೋದೇ ಬರೀ ಕೆಲಸ, ಇನ್ನೇನು ಇಲ್ಲ. ಕಟ್ ಮಾಡಿ. ಈಗ ನನ್ನ ಮಗ ಕೆರೆ ಬಗ್ಗೆ ರಿವ್ಯೂ ಕೊಡ್ತೀನಿ ಅಂದ್ಬಿಟ್ಟು ಗಾಯ್ಸ್ ನೋಡ್ರಿ ಗಾಯ್ಸ್, ಹೆಂಗೆ ರೀಲ್ಸ್ ನೋಡ್ಕೊಂಡು ಕೂತವನೆ ಗಾಯ್ಸ್. ಮೇಲಿಂದ ನಿನ್ನೇನೆ ನೋಡು, ಈ ಭೂಮಿಲಿ ನಿಂದಂಥದ್ದೇನಿಲ್ಲ ನೋಡು, ಈ ದೇಹಾನು ನಿಂದಲ್ಲ ನೋಡು, ತಂದೆ ತಾಯಿನೂ ಶಾಶ್ವತ ಅಲ್ಲ. ಇದೇ ಸ್ವರ್ಗ, ಇದೇ ಪ್ರೀತಿ, ಇದೇ ಖುಷಿ. ನಿನ್ನಿಂದ ಇದೇ ಸ್ವರ್ಗ, ಇದೇ ಪ್ರೀತಿ. ಪ್ಲೇಸ್ ಏನಿದೆ, ಇದು ನೀರು ತುಂಬಿ ಹರಿಯುವ ಜಾಗ ಇದು. ಇಲ್ಲಿ ಆಲ್ಮೋಸ್ಟ್ ಮೀನುಗಾರರೇ ಜಾಸ್ತಿ ತುಂಬಿರ್ತಾರೆ. ಯಾಕಂದರೆ ಇಲ್ಲಿ ಮೀನು ಜಾಸ್ತಿ. ಆ ಕಡೆ ಸೈಡ್ ನೋಡೋದಾದರೆ ಅಲ್ಲಿ ಮಾವುತೂರು ಅನ್ನೋ ಊರಿದೆ. ಈ ಸೈಡ್ ಬಂದರೆ ಅಲ್ಲಿ ಬಂಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಪಾಪ್ಯುಲರು. ನಾವು ಅಲ್ಲಿ ಈಗಾಗಲೇ ನಾವು ಒಂದ್ಸತಿ ಭೇಟಿ ಮಾಡಿದ್ದೀವಿ ನಮ್ಮ ತಂಡ ಎಲ್ಲ. ಅಲ್ಲಿ ನೋಡೋದಾದ್ರೆ ಎದುರುಗಡೆ ಬೆಟ್ಟ ನೋಡೋದಾದ್ರೆ ಅದು ಬಿಳಿಕಲ್ ಬೆಟ್ಟ ಅಂತ, ಅದು ಪ್ರಸಿದ್ಧವಾದ ಬೆಟ್ಟ. ಅದು ನಾವು ಯಾವತ್ತೂ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಮುಂದೊಂದು ದಿನ ಭಗವಂತ ನಮ್ಗೇನಾದರೂ ಕರುಣೆ ನೀಡಿ ಇದು ಮಾಡಿದ್ರೆ ಅಲ್ಲೊಂದು ದಿನ ಹೋಗ್ತೀವಿ. ಒಟ್ಟಾರೆ ನಮ್ಮ ಮಾವುತೂರು ಕೆರೆ ಜರ್ನಿ ಈಗಾಗಲೇ ಎಂಡಾಗಿಲ್ ಬಂದಿದೆ. ನನ್ನ ಪ್ರವಾಸಿಗರಲ್ಲಿ ಏನು ಕೇಳೋದಾದರೆ,
ಅವ್ರ ಹತ್ರ ಒಂದು ಕೇಳ್ಕೊತೀನಿ, ಏನಂದರೆ ಪ್ರವಾಸಿಗರು ಜಾಸ್ತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತೀರಾ, ಬಟ್ ಅಲ್ಲಿಂದ ಏನೋ ತಿಂಡಿ ತಿನಿಸುಗಳನ್ನ ಅಥವಾ ಏನೋ ಎಕ್ಸ್ಟ್ರಾ ಏನೋ ತಂದಿರ್ತೀರ, ಅದನ್ನೆಲ್ಲ ತಂದು ಇಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗಬೇಡಿ. ದಯವಿಟ್ಟು ಎಲ್ಲಾರ ಒಂದು ಕಡೆ ಹಾಕಿ ನಮ್ಮ ಜಾಗವನ್ನು ನಾವು ಸುರಕ್ಷತೆಯಿಂದ ನೋಡಿಕೊಂಡ್ರೆ ಅದು ನಮ್ಮ ರಕ್ಷಣೆ ಆಗಿರುತ್ತೆ. ದಯವಿಟ್ಟು ಯಾರೇ ಪ್ರವಾಸಿಗರಾಗಿರಲಿ ಇಲ್ಲ ನಾವೇ ಆಗಿರಲಿ, ದಯವಿಟ್ಟು ಎಲ್ಲರೂ ಒಂದು ಕಡೆ ಕಸವನ್ನು ಸಂಗ್ರಹಿಸಿ ನಮ್ಮ ಪ್ರವಾಸಿ ತಾಣವನ್ನು ಸ್ವಚ್ಛತೆಯಿಂದ ಇರಿಸೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ಮೀನು ಹಿಡಿತಾ ಇದ್ರು, ಅವ್ರನ್ನ ಬನ್ನಿ ಕೇಳೋಣ ಏನಂತಾರೆ ಅಂತ. ಬ್ರೋ, ಇಲ್ಲಿ ದಿನಕ್ಕೆ ಇಲ್ಲಿ ಬರ್ತಿರಲ್ಲ, ಯಾವಾಗ ಒಂದಿನ ಬರ್ತಿರಲ್ಲ, ನೀವು ಎಷ್ಟು ಮೀನು ಹಿಡಿತೀರಾ ಬ್ರೋ? ಬ್ರೋ ಅಮ್ಮಮ್ಮ ಅಂದ್ರೆ ಏನು ಒಂದ್ 2 kg 3 kg ಹಿಡಿತೀವಿ. 2 kg ಅದು ಸ್ವಂತಕ್ಕೆ ಇಲ್ಲ ಮಾರಾಟ ಮಾಡ್ತೀರಾ? ಇಲ್ಲ ಬ್ರೋ, ಮನೆಗೇನೆ. ಯಾವ ಮೀನು, ಯಾವ ತರದ್ದು ಕ್ರಾಪ್ಗಳು ಬೀಳ್ತವೆ. ಅದನ್ನ ಬಿಟ್ರೆ ಕಾರ್ಪ್ ಅಂತ ಒಂದ್ ಐತೆ, ನಮ್ ಕರ್ನಾಟಕ ಕಾರ್ಪ್, ಅವುಗಳಿದಾವೆ ಇದ್ರಲ್ಲಿ. ಮಿನಿಮಮ್ ಅಂದ್ರೆ ಒಂದು ಮೀನು ಎಷ್ಟು kg ಬರ್ಬೋದು ಬ್ರೋ? ಬ್ರೋ ಅದ್ ಹೇಳಕ್ ಆಗಲ್ಲ ಬ್ರೋ, ಒಂದೊಂದ್ಸತಿ 5 kg 6 kg ಬೀಳುತ್ತೆ ಒಂದೇ ಮೀನು. ಹಂಗಿಲ್ಲ ಅಂದ್ರೆ 1/4 kg 100 ಗ್ರಾಮ್ 200 ಗ್ರಾಮ್ ಬೀಳುತ್ತೆ. ಈಗ ಈ ಪ್ಲೇಸ್ ಬಂದಿದ್ದೀರಲ್ಲ ಬ್ರೋ, ನೀವು ನಿಮ್ ಫ್ರೆಂಡ್ ಗೆ ಸಜೆಸ್ಟ್ ಮಾಡ್ತೀರಾ ಈ ಪ್ಲೇಸ್ ಹೋಗಿ ಚೆನ್ನಾಗಿದೆ ಅಂತ? ರಿಟರ್ನ್ ಬರಕ್ ಹೇಳ್ತೀನಿ ನಮ್ ಫ್ರೆಂಡ್ಗೆ. ಹೌದಾ? ಥ್ಯಾಂಕ್ ಯು. ಹಾಯ್ ಗಾಯ್ಸ್, ನೀವು ನೋಡಿದ್ರಿ ಇಷ್ಟೊತ್ತು ಗಂಟ ಮಾತೂರು ಕೆರೆ ಬಗ್ಗೆ ನಾವು ನಮ್ಮ ಫ್ರೆಂಡ್ಸು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ. ಹಾಗೆಯೇ ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಕೆರೆಗೆ ಬರ್ತೀರಾ ಪ್ರವಾಸಿಗರು, ಬನ್ನಿ ಬೇಡ ಅನ್ನಲ್ಲ, ಬಟ್ ನೀವು ತಂದು ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಹಾಕಕ್ಕೆ ಹೋಗಬೇಡಿ. ಸೊ ಪ್ಲಾಸ್ಟಿಕ್ ಏನಪ್ಪ ಅಂದರೆ ನೀರಲ್ಲಿ ಕರಗಲ್ಲ, ಅದರಿಂದ ಪ್ರಾಣಿ ಪಕ್ಷಿಗೆ ನೀರಲ್ಲಿರೋ ಜಲಚರಗಳಿಗೆಲ್ಲ ತೊಂದರೆ ಆಗುತ್ತೆ ಗಾಯ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.